ನಮ್ಮ ಒಂದು ಮುದ್ರೆಯಾದ ಮಾಂಗಲ್ಯವನ್ನು ಆ ಕನ್ಯೆಯ ಕೊರಳಲ್ಲಿ ಕಟ್ಟುವ ಮೊದಲು ಮಾವನ ಮಗಳೇ ಆಗಲಿ ಅತ್ತೆಯ ಮಗಳೇ ಆಗಲಿ ಆ ಕನ್ಯೆಯ ಕೈ ಹಿಡಿಯಲು ನಿಮಗೆ ಬಾಧ್ಯತೆ ಇರುವುದೇ? ನಿಮ್ಮ ಮರಣಕಾಲದಲ್ಲಿಯೂ ನಿಮ್ಮನ್ನು ನಾಯಿ, ನರಿ, ಹದ್ದು, ಕಾಗೆಗಳು ಕಿತ್ತು ತಿನ್ನಲು ಬಿಡದೆ ನಿಮ್ಮನ್ನು ಸ್ಥಾಪಿಸಲು ನಾವು ಮಾಡಿದ ಆಯುಧವೇ ಬೇಕಲ್ಲವೇ? ನಿಮ್ಮನ್ನು ಕಾಪಾಡುವುದು ನಾವು ಮಾಡುವ ಪಂಚಕೃತ್ಯಗಳು ಎಂದು ಎಣಿಸದೆ ನೀವು ನಮ್ಮನ್ನು ತೆಗಳುವುದು ನಗೆಗೇಡಲ್ಲವೇ? ನೀವು ಇಲ್ಲಿ ಸೇರಿಸಿರುವ ಪಂಚಾಯತಸ್ಥರು ಧರ್ಮಗಳನ್ನು ವಿಂಗಡಿಸಿ ನ್ಯಾಯಾನ್ಯಾಯಗಳನ್ನು ಅನುಸರಿಸಿ ಮನುನೀತಿಗನುಗುಣವಾಗಿ ತೀರ್ಮಾನಿಸಿ ತೀರ್ಪನ್ನು ಕೊಡಲಿ. ಪಂಚಾಯತಸ್ಥರು ಮತ್ತು ಪಂಚಾಯಿತಿಯವರ ತೀರ್ಪು. ವಿಶ್ವನಾಥ ಶಾಸ್ತ್ರಿಗಳು, ನಾಗೋಜಿರಾವ್, ಷಣ್ಮಕ ಪಂಡಿತರು, ಸುಬ್ಬರಾಯ ಮೊದಲಿಯಾರ್, ವೆಂಕಟರಾಮ ನಾಯ್ಡು ಮೊದಲಾದವರು ಈ ಪಂಚಾಯಿತಿಯಲ್ಲಿ ಇವರು ಕೊಟ್ಟಿರುವ ತೀರ್ಪು ಈ ರೀತಿ ಇದೆ. 1. ವಿರಳ ವಿಶ್ವಬ್ರಹ್ಮವು ಪಂಚಕೃತ್ಯಗಳನ್ನು ಮಾಡುವುದಕ್ಕೆ ಪಂಚಕರ್ತರನ್ನು ಪಂಚಶಕ್ತಿಗಳನ್ನು ವೇದಾಗಮಗಳು ತಿಳಿಸಿದಂತೆ ವರ್ಣಿಸುತ್ತಿವೆ. 2. ಆ ವೇದಾಗಮಗಳು ಸರ್ವಾಪದ, ಕ್ರಿಯಾಪದ, ಗಪದ, ಜ್ಞಾನಪದವೆಂಬ 4 ಪದಗಳುಳ್ಳದ್ದಾಗಿರುವುದು. ಈ 4 ಪದಗಳ ಒಂದು ವಿಧಿಯನ್ನು ತಪ್ಪದೆ ಅನುಷ್ಠಾನವನ್ನು ಮಾಡುವವರು ಇಹ ಪರವನ್ನು ಹೊಂದುತ್ತಾರೆಂದು ನಿರ್ಧಾರವಾಗುತ್ತದೆ. 3. ಹೀಗಿರುವಾಗ ಲೋಕಾಯುತ ಮತಸ್ಥರು ಇಹದಲ್ಲಿನ ಸುಖವೇ ಸ್ವರ್ಗವೆಂದು, ದುಃಖವೇ ನರಕವೆಂದು, ಶರೀರಾಂತ್ಯದವರೆಗೆ ಮಂತ್ರವೆಂದು, ಶರೀರವು ನಶಿಸಿದ ನಂತರ ಮೋಕ್ಷವೆಂದಾಗಲಿ ನರಕವೆಂದಾಗಲಿ ಇಲ್ಲವೆಂದು ತಿಳಿದು ಬರುತ್ತದೆ. 4. ಬೌದ್ಧ ಮತಸ್ಥರು ಭೂತಚೇತನವಾದ ಶರೀರದಲ್ಲಿ ಬುದ್ಧಿ ತತ್ವ ಮೊದಲಾದ ಎಲ್ಲವೂ ತತ್ವಮಾದಿ ಸರ್ವ ಪದಾರ್ಥಗಳು ಕ್ಷಣದಲ್ಲಿಯೇ ನಶಿಸುತ್ತವೆ ಎಂದು, ಆತ್ಮನು ಈಶ್ವರನು ಇಲ್ಲವೆಂದು ಹೇಳುವರು. ಸೂರ್ಯ ವಂಶಸ್ಥರು ಸೂರ್ಯನು ಒಬ್ಬ ಭಗವಂತನೆಂದು, ಆತ್ಮನು ಬೇರೆ ಎಲ್ಲವೆಂದು, ಸ್ಥೂಲವಾದ ಹೆಸರಿರುವುದೆಂದು ಅದನ್ನು ತಿಳಿಯಪಡಿಸುತ್ತೇವೆಂದು, ಆತ್ಮನು ತಲ್ಲಣಿಸುವ ಜೀವ ಹಿಂಸೆಗಳಾದಿಯಾಗಿ ಪಾಪಗಳನ್ನು ಕ್ಷಯಿಸುವುದರಿಂದ ಅದೇ ಮುಕ್ತಿ ಎಂದು ನಿರ್ಧರಿಸುವರು. 6. ಸೌರ ಮತಸ್ಥರು ಸೂರ್ಯನೇ ಬ್ರಹ್ಮನೆಂದು, ಅದರ ಮೇಲೆ ಈಶ್ವರನು ಎಂಬುವನಿಲ್ಲವೆಂದು ನಿರ್ಧರಿಸುವರು. 7. ಚಂದ್ರ ಮತಸ್ಥರು ಚಂದ್ರನೇ ಬ್ರಹ್ಮನೆಂದು, ಅದರ ಮೇಲೆ ಒಬ್ಬ ಈಶ್ವರನಿಲ್ಲವೆಂದು ನಿರ್ಧರಿಸುವರು. 8. ನವಗ್ರಹ ಮತಸ್ಥರು ನವಗ್ರಹಗಳ ಮೇಲೆ ಈಶ್ವರನೆಂಬವನು ಒಬ್ಬನಿಲ್ಲವೆಂದು, ನವಗ್ರಹಗಳೇ ಪ್ರಾಣಗಳಿಗೆ ಪಾಪ ಪುಣ್ಯಗಳಿಗೆ ಈಡಾಗಿ ಸುಖ ದುಃಖಗಳಿಗೂ ಜನನ ಮರಣಗಳಿಗೂ ಚೈತನ್ಯ ಕೊಡುತ್ತದೆ ಎಂದು ನಿರ್ಧರಿಸುತ್ತಾರೆ. 9. ಪಂಚಭೂತಾತ್ಮವಾದಿಗಳು ಪಂಚಭೂತಗಳ ಮೇಲೆ ಒಬ್ಬ ಈಶ್ವರನಿಲ್ಲವೆಂದು, ಇದು ಪಂಚಭೂತಗಳ ಸಮತಿಯಿಂದ ದೇಹ ಪ್ರಪಂಚಗಳು ಆಗಿದೆ ಎಂದು ನಿರ್ಧರಿಸುತ್ತಾರೆ. ಇಂದ್ರಿಯಾತ್ಮವಾದಿಗಳು ತ್ವಕ್, ಶ್ರೋತೃ, ಚಕ್ಷು, ವಾಕ್, ಗ್ರಾಣ, ಜಿವಿಹೆಗಳೆಂಬ ಪಂಚೇಂದ್ರಿಯಗಳ ಮೇಲೆ ಈಶ್ವರನೊಬ್ಬನಿಲ್ಲವೆಂದು, ಆತ್ಮವೊಂದು ಇಲ್ಲವೆಂದು ನಿರ್ಧರಿಸುವರು. 11. ಅಂತಃಕರಣಾತ್ಯವಾದಿಗಳು ಮನೋಬುದ್ಧಿ, ಚಿತ್ತ, ಅಹಂಕಾರಗಳೆಂಬ ಅಂತಃಕರಣಾತ್ಮಗಳ ಮೇಲೆ ಈಶ್ವರನೆಂಬುವನಿಲ್ಲವೆಂದು, ಆತ್ಮವು ಇಲ್ಲವೆಂದು ನಿರ್ಧರಿಸುವರು. 12. ಪ್ರಾಣಾತ್ಯವಾದಿಗಳು ಪ್ರಾಣವಾಯುಗಳಿಗೆ ಮೇಲೆ ಈಶ್ವರನೊಬ್ಬನಿಲ್ಲವೆಂದು, ಆತ್ಮವು ಇಲ್ಲವೆಂದು ನಿರ್ಧರಿಸುವರು. 13. ಶೂನ್ಯವಾದಿಗಳು ಈಶ್ವರನೊಬ್ಬನು ಇಲ್ಲವೆಂದು ಹೇಳುವ ಪಾಮರರ ಒಂದು ಬೋಧನೆಗೆ ಒಳಗಾಗಿ ಅನಂತ ಮಂದಿ ಕೆಟ್ಟಿದ್ದಾರೆ. ಅವರಂತೆಯೇ ವ್ಯಾಸನು ಮೊದಲಾದ ಋಷಿಗಳು ಮಾಯಾವಾದಿಗಳಾಗಿರುವುದರಿಂದ ಇವರು ತ್ರಿಮೂರ್ತಿಗಳನ್ನು ದೂಷಿಸಿರುವಂತಹ ಕಟ್ಟುಕತೆಗಳ 18 ಪುರಾಣ ಮೊದಲಾದವುಗಳನ್ನು ಯಾರು ನಂಬುವರು? ಈ ಪಂಡಿತರಾದ ಮಾರ್ಗ ಸಹಾಯಾಚಾರ್ಯರು ನಿಮ್ಮ ಪುರಾಣಗಳನ್ನು ಕರತಲಾಮಲಕವಾಗಿ ಎಲ್ಲರಿಗೂ ಸ್ಪಷ್ಟವಾಗಿ ತಿಳಿಯುವಂತೆ ನಿಮ್ಮಲ್ಲಿ ತರ್ಕವನ್ನು ಮಾಡಿದ್ದಾಗಿದೆ. ನೀನು ಮರು ಮಾತನಾಡದೆ ಹೇತುವಿಲ್ಲದೆ ನೀನು ಭ್ರಮಿಸುವುದು ಎಲ್ಲರಿಗೂ ಏನೆಂಬುದು ತಿಳಿದಿರುವುದರಿಂದ ಇನ್ನು ಮುಂದೆ ವಿಶ್ವಬ್ರಹ್ಮ ವಂಶಸ್ಥರು ವೇದ ವಿಧಿ ಪದ್ಧತಿಯಂತೆ ವಿವಾಹವನ್ನು ಮಾಡಿಕೊಳ್ಳಲು ಮತ್ತು ಮಾಡಿಸಲು
ಈ ಪಂಚಾಂಗ ಗುಂಡಯ್ಯ ಮೊದಲಾದ ವಿಪ್ರರು ಯಾವುದೇ ಒಂದು ಆಕ್ಷೇಪಣೆಯನ್ನು ಮಾಡಕೂಡದೆಂದು ಹೇಳಿ ತೀರ್ಪನ್ನು ಕೊಟ್ಟರು.